ಅಂತೂ ಇಂತೂ ಆಸ್ಟ್ರೇಲಿಯಾನ ಹೊಡೆದ್ರು ಗುರು. ಫೈನಲ್ ತಲುಪಿದ ಇಂಡಿಯಾ. ಅಭಿನಂದನೆ ಸಲ್ಲಿಸಿದ ಅಮಿತ್ ಶಾ. ಎಂಆರ್ಎಫ್ ಬ್ಯಾಟ್ ಬಳಸಲು ಶುರು ಮಾಡಿದ ಗಿಲ್. ಚಾಂಪಿಯನ್ ಟ್ರೋಫಿನಲ್ಲಿ ಸತತ 3ನೇ ಬಾರಿಗೆ ಫೈನಲ್ ತಲುಪಿದ ಟೀಮ್ ಇಂಡಿಯಾ. ಎಲ್ಲ ಫಾರ್ಮೆಟ್ನಲ್ಲಿ ಫೈನಲ್ ತೆಗೆದುಕೊಂಡು ಹೋದ ಮೊದಲನೇ ಕ್ಯಾಪ್ಟನ್ ನಮ್ಮ ರೋಹಿತ್ ಶರ್ಮಾ ಅವರು. ಗಿಲ್ಗೆ ಎಚ್ಚರ ನೀಡಿದ ಅಂಪೈರ್. ಕುಲ್ದೀಪ್ ಯಾದವ್ಗೆ ತರಾಟೆ ತಗೊಂಡ ರೋಹಿತ್ ಕೊಹ್ಲಿ. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ. ನಮಗೆಲ್ಲರಿಗೂ ಗೊತ್ತಿರ್ಬೋದು, ನಿನ್ನೆ ತಾನೇ ಆಸ್ಟ್ರೇಲಿಯಾವನ್ನು ಬಗ್ಗು ಬಡಿದು ಟೀಮ್ ಇಂಡಿಯಾ ಫೈನಲ್ನ ತಲುಪಿತು ಸ್ನೇಹಿತರೆ. ಇದರಲ್ಲಿ ತುಂಬಾ ಖುಷಿ ಆಯಿತು. ಎಲ್ಲರೂ ಮ್ಯಾಚ್ ನೋಡುತ್ತೀರಾ ಅಂತ ಗೊತ್ತು. ಆ ಮ್ಯಾಚ್ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗ್ತಿಲ್ಲ. ಅದರಲ್ಲಿ ಆದಂತಹ ರೆಕಾರ್ಡ್ಗಳ ಬಗ್ಗೆ ಕೆಲವೊಂದಿಷ್ಟು ನಾವು ಮಾತಾಡೋಣ ಸ್ನೇಹಿತರೆ ಅಷ್ಟೇ. ಟೀಮ್ ಇಂಡಿಯಾ ಆಸ್ಟ್ರೇಲಿಯಾವನ್ನು ಸೋಲಿಸಿ ಫೈನಲ್ಗೆ ತಲುಪಿದಾಗ ವಿಶ್ ಮಾಡಿದಂತಹ ಅಮಿತ್ ಶಾ ಅವರು ಸ್ನೇಹಿತರೆ, ಚಾಂಪಿಯನ್ ಟ್ರೋಫಿಗಾಗಿ ಫೈನಲ್ ತಲುಪಿದಂತಹ ಟೀಮ್ ಇಂಡಿಯಾಗೆ ಅಮಿತ್ ಶಾ ಅವರು ಅಭಿನಂದನೆಯನ್ನು ಸಲ್ಲಿಸಿದರು ಸ್ನೇಹಿತರೆ. ನಮಗೆ ಗೊತ್ತಿರ್ಬೋದು, ಸಚಿನ್ ತೆಂಡೂಲ್ಕರ್ ಅವರಾಗಿರ್ಬೋದು, ಅದಲ್ಲದೆ ನಮ್ಮ ವಿರಾಟ್ ಕೊಹ್ಲಿ ಅವರು ಇಬ್ಬರ ಹತ್ತಿರನೇ ನಮ್ಮ MRF ಬ್ಯಾಟನ್ನು ಬಳಸ್ತಾ ಇದ್ರು ಸ್ನೇಹಿತರೆ. ಇದೀಗ ಆ ಕುಟುಂಬಕ್ಕೆ ಶುಭಮ್ ಗಿಲ್ ಅವರು ಕೂಡ ಸೇರ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅವರು ಬ್ಯಾಟ್ ಹಿಡಿದುಕೊಂಡು ಕ್ರೀಸ್ಗೆ ಬಂದರು ಓಪನರ್ ಆಗಿ. ನಮಗೆ ಆಶ್ಚರ್ಯ ಆಯಿತು, ಯಾರು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಓಪನರ್ ಮಾಡಕತ್ತಾರೆ ಅಂತ ಹೇಳ್ಕೊಂಡು. ಆಮೇಲೆ ಗೊತ್ತಾಗಿದ್ದು ಇವರು ವಿರಾಟ್ ಕೊಹ್ಲಿ ಅಲ್ಲ, ಇವರು ಗಿಲ್ ಅಂತ ಹೇಳ್ಕೊಂಡು. ಯಾಕಪ್ಪ ಅಂದರೆ MRFನ ಬ್ಯಾಟ್ ಅವರು ಬಳಸ್ಕೊಂಡು ಕ್ರೀಸ್ಗೆ ಬಂದಿರು ಸ್ನೇಹಿತರೆ. ಇದೀಗ MRFನ ಅವರು ಸ್ಪಾನ್ಸರ್ ಮಾಡತ್ತಾರೆ. ಬಟ್ ಇನ್ನೂ ಎಷ್ಟು ದುಡ್ಡು ಏನು ಅಂತ ಹೇಳ್ಕೊಂಡು ಹೇಳಿಲ್ಲ. 50 ಕೋಟಿಗಿಂತ ಹೆಚ್ಚು ಇರ್ಬೋದು ಅಂತ ಹೇಳ್ಕೊಂಡು ಈಗ ಬರ್ತಾಯಿದೆ ರಿಪೋರ್ಟು. ಶುಭಮ್ ಗಿಲ್ಗೆ MRF ಕುಟುಂಬಕ್ಕೆ ಸ್ವಾಗತ ಅಂತ ಹೇಳ್ಕೊಂಡು ಅವ್ರಿಗೆ ಟ್ವೀಟ್ ಮಾಡೈತಿ ಅಂತಲೇ ಹೇಳ್ಬೋದು. ಇದೀಗ ಇನ್ನು ಮುಂದೆ ಇವರು MRF ಬ್ಯಾಟ್ನ ಬಳಸ್ತಾ ಇದ್ದಾರೆ ಶುಭಮ್ ಗಿಲ್ ಅವರು. ಇನ್ನು ಮುಂದೆ ಬಳಸ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಪ್ರೆಸೆಂಟಾಗಿ MRF ಬ್ಯಾಟ್ನ ಬಳಸ್ತಿದ್ದಾರೆ. ಇವರು ನಮ್ಮ ಟೀಮ್ ಇಂಡಿಯಾದ ವೈಸ್ ಕ್ಯಾಪ್ಟನ್ ಅವರು ಸ್ನೇಹಿತರೆ, ಗೊತ್ತಿರ್ಬೋದು. ಇದು 2023ರಿಂದ ಇಲ್ಲಿಯವರೆಗೆ ODIನಲ್ಲಿ ಇವರು ಬರೋಬ್ಬರಿ 2744 ರನ್ಗಳನ್ನು ಹೊಡೆದಾರ. ಅದಲ್ಲದೆ ಟೆಸ್ಟ್ನಲ್ಲಿ 1893 ರನ್ಗಳನ್ನು ಇವರು ಕಲೆ ಹಾಕಿದ್ದಾರೆ ಸ್ನೇಹಿತರೆ. ಇನ್ನು ಚಾಂಪಿಯನ್ ಟ್ರೋಫಿನಲ್ಲಿ ಸತತ 3ನೇ ಬಾರಿಗೆ ಫೈನಲನ್ನು ತಲುಪಿತು ನಮ್ಮ ಭಾರತ. ಯಾವ ರೀತಿ ಅಂತ ನೋಡಿದ್ರೆ ಸ್ನೇಹಿತರೆ, ಇನ್ನು 2013ರಲ್ಲಿ ಗೊತ್ತು ನಾವು ಚಾಂಪಿಯನ್ಸ್ ಆದ್ವಿ. ಅದು 2017ರಲ್ಲಿ ನಾವು ಸೋತ್ವಿ ಪಾಕಿಸ್ತಾನ ವಿರುದ್ಧ. ಇದು ಕೂಡ ಫೈನಲ್ ತಲುಪಿತ್ತು. ಇದು ಮೂರನೇ ಬಾರಿಗೆ ಫೈನಲ್ನ ತಲುಪಿದ್ವಿ ಸ್ನೇಹಿತರೆ. ಇದನ್ನು ಕೂಡ ಗೆದ್ದು ಬೀಗ್ತೀವಿ, ಅದರಲ್ಲೇನಿಲ್ಲ. ಸತತ 3ನೇ ಬಾರಿಗೆ ನಾವು ಫೈನಲನ್ನು ತಲುಪಿದ್ವಿ. ಇನ್ನು ನಮ್ಮ ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಇವರು ನಮಗೆ ಗೊತ್ತಿರ್ಬೋದು, ಸೆಂಚುರಿಗಳಲ್ಲಿ ಅತಿ ಸೆಂಚುರಿಗಳನ್ನು ಹೊಡೆದವರು ODI ಫಾರ್ಮೆಟ್ನಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು. ಇನ್ನೊಂದು ಈಗ ಹಾಫ್ ಸೆಂಚುರಿಯಲ್ಲಿ ಒಂದು ರೆಕಾರ್ಡ್ ಏನು ಮಾಡ್ಯಾರಪ್ಪ ಅಂದ್ರೆ, ಇವರು ಅತಿ ಹೆಚ್ಚು ಹಾಫ್ ಸೆಂಚುರಿಗಳನ್ನು ಚೇಸಿಂಗ್ನಲ್ಲೇ ಇವರು ಹೊಡೆದಾರ ಸ್ನೇಹಿತರೆ. 24 ICC ಟೂರ್ನಮೆಂಟ್ಗಳಲ್ಲಿ ಇವರು ಹಾಫ್ ಸೆಂಚುರಿಗಳನ್ನ ಹೊಡೆದಾರ ಸ್ನೇಹಿತರೆ. ಇವರು ಅದು ಚೇಸಿಂಗ್ನಲ್ಲಿ 24 ICC ಹಾಫ್ ಸೆಂಚುರಿಗಳನ್ನ ಹೊಡೆದಾರ. ಇನ್ನು ಟೋಟಲ್ ನೋಡೋದಾದರೆ 74 ಹಾಫ್ ಸೆಂಚುರಿಗಳು ಇವರು ರೆಕಾರ್ಡ್ನಲ್ಲಿದ್ದಾವೆ. ಇನ್ನು ಅದಲ್ಲದೆ ಇವರು 8000 ರನ್ಗಳನ್ನು ಚೇಸಿಂಗ್ನಲ್ಲೇ ಕಲೆ ಹಾಕಿದ್ದಾರೆ ಅಂತ ಸ್ನೇಹಿತರೆ. ಇವರು ಇಡೀ ಕೆರಿಯರ್ನಲ್ಲಿ, ಅದು ODIನಲ್ಲಿ 8000 ರನ್ಗಳನ್ನು ಬರೀ ಚೇಸಿಂಗ್ನಲ್ಲೇ. ನೋಡಿ ಯಾವ ರೀತಿ ಇವರು ಇದು ಇದೆ ಅಂತ ಹೇಳ್ಕೊಂಡು. ಇನ್ನು ಅದಲ್ಲದೆ ನಮ್ಮ ರೋಹಿತ್ ಶರ್ಮಾ ಅವ್ರ ಬಗ್ಗೆ ನೋಡೋದಾದ್ರೆ, ಇವರು ಎಲ್ಲ ಫಾರ್ಮೆಟ್ನಲ್ಲಿ ನಮ್ಮ ಭಾರತವನ್ನು ಫೈನಲ್ಗೆ ತೆಗೆದುಕೊಂಡು ಹೋಗೈತಿ. ಇದು ಕೂಡ ಮೊದಲನೇ ನಾಯಕ ಅಂತಲೇ ಹೇಳ್ಬೋದು. ಯಾವ ರೀತಿ ಅಂದ್ರೆ, ಮೊದಲನೇದಾಗಿ ವಿಶ್ವ ಚೆಸ್ ಚಾಂಪಿಯನ್ ಟ್ರೋಫಿ ಸ್ನೇಹಿತರೆ. ಇದು 2023ರಲ್ಲಿ ಟೆಸ್ಟ್ ನಡೀತು. ಇದರಲ್ಲಿ ಕೂಡ ಫೈನಲ್ಗೆ ತೆಗೆದುಕೊಂಡು ಹೋಯಿತು. ಇನ್ನು 2023ರ ODI ನಮಗೆ ಗೊತ್ತಿರ್ಬೋದು, ನಮ್ಮಲ್ಲೇ ನಡೀತು. ಫೈನಲ್ಗೆ ತೆಗೆದುಕೊಂಡು ಹೋಗಿತ್ತು. ಅಲ್ಲೇ ಒಂದೇ ಒಂದು ಮ್ಯಾಚ್ ಸೋತ್ವಿ. ಇನ್ನು 2024ರ T20 ವರ್ಲ್ಡ್ ಕಪ್, ವಿಶ್ವಕಪ್, ಅದನ್ನು ಗೆದ್ದು ಬೀಗಿದ್ವಿ. ಅದರಲ್ಲಿ ಕೂಡ ನಾವು ಚಾಂಪಿಯನ್ ಆಗಿದ್ವಲ್ಲ, ಅದನ್ನು ಕೂಡ ಫೈನಲ್ ತಲುಪಿದ್ವಲ್ಲ. ಮತ್ತು ಇದೀಗ ಚಾಂಪಿಯನ್ ಟ್ರೋಫಿ ಫೈನಲನ್ನು ತಲುಪೈತಿ. ಇದೀಗ ಇವು ಎಲ್ಲ ಫಾರ್ಮೇಟ್ಗಳಲ್ಲಿ ನಮ್ಮನ್ನು ಫೈನಲ್ಗೆ ತೆಗೆದುಕೊಂಡು ಹೋದಂತಹ ಮೊದಲನೇ ನಮ್ಮ ನಾಯಕರಾಗಿ ರೋಹಿತ್ ಶರ್ಮಾ ಅವರು ಹೊರ ಹೋಗ್ತಾರೆ ಸ್ನೇಹಿತರೆ. ಇನ್ನು ಅದಲ್ಲದೆ ರೋಹಿತ್ ಶರ್ಮಾ ಅವರು ಒಬ್ಬರೇ ಅನ್ನೋದಕ್ಕೆ ಆಗೋದಿಲ್ಲ. ಇದು ಎಲ್ಲ ಟೀಮು ಕೋಆರ್ಡಿನೇಷನ್ ಆ ರೀತಿ ಐತಿ. ಎಲ್ಲರೂ ಫಾರ್ಮ್ನಲ್ಲೇ ಇದ್ದಾರೆ. ಉತ್ತಮ ಫಾರ್ಮ್ನಿಂದ ಉತ್ತಮವಾಗಿ ಆಟ ಆಡ್ಕೋತಾ ಬಂದಾರೆ ಎಲ್ಲರಿಂತಲೂ ಇದು ಆಗೈತೆ ಅಂತ ಹೇಳ್ಬೋದು. ಇನ್ನು ಮ್ಯಾಚಲ್ಲಿ ನೋಡಿರ್ಬೋದು, 32ನೇ ಓವರ್ ಬಾಲ್ ಮಾಡೋ ಮುಂದೆ ಕುಲ್ದೀಪ್ ಯಾದವ್ಗೆ ಸಿಕ್ಕಾಪಟ್ಟೆ ಬೇದ್ಬಿಟ್ರು ರೋಹಿತ್ ಶರ್ಮಾ ಅವರಾಗಿರ್ಬೋದು, ವಿರಾಟ್ ಕೊಹ್ಲಿ ಅವರು. ಯಾಕಪ್ಪ ಅಂದ್ರೆ, ಅವರು ಬಾಲ್ನ ರನ್ಔಟ್ ಒಗೆದ ನಂತರ ಇವರು ಹಿಂದೆ ಸರಿದು ಬಿಟ್ಟರು. ಅದಕ್ಕಾಗಿ ಇವರಿಬ್ಬರು ಕೂಡ ಅವರಿಗೆ ತರಾಟೆಯನ್ನು ತೊಗೊಂಡು ಸಿಕ್ಕಾಪಟ್ಟೆ ಬೇದ್ಬಿಟ್ರು. ಇನ್ನು ಅದು ಆದ ನಂತರ ಇನ್ನು ಕ್ಯಾಚಸ್ಗಳ ಬಗ್ಗೆ ನೋಡೋದಾದ್ರೆ, ಅತಿ ಹೆಚ್ಚು ಕ್ಯಾಚಸ್ಗಳನ್ನು ಭಾರತ ಪರ ಹಿಡಿದವರಲ್ಲಿ ಇದೀಗ ಕೂಡ ಮತ್ತು ವಿರಾಟ್ ಕೊಹ್ಲಿ ಅವರು ಬರ್ತಾರೆ ಸ್ನೇಹಿತರೆ. ನಮ್ಮ ರಾಹುಲ್ ದ್ರಾವಿಡ್ ಅವರನ್ನ ಹಿಂದಿಕ್ಕಿ ಈಗ ಮುಂದೆ ನಡೆದಿದ್ದಾರೆ ಅಂತಲೇ ಹೇಳ್ಬೋದು. ಇವರು 335 ಕ್ಯಾಚಸ್ಗಳನ್ನು ಇದೀಗ ಹಿಡಿದಿದ್ದಾರೆ. ರಾಹುಲ್ ದ್ರಾವಿಡ್ ಅವರು 334ಗಳನ್ನು ಹಿಡಿದಿದ್ರು ಸ್ನೇಹಿತರೆ. ಅವರನ್ನು ಹಿಂದಿಕ್ಕಿ ಉತ್ತುಕಂಕಿ ಏರಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಗಿಲ್ಗೆ ಅಂಪೈರ್ ಒಂದು ಎಚ್ಚರಿಕೆಯನ್ನು ನೀಡಿದ್ರು ಸ್ನೇಹಿತರೆ. ನೋಡಿರ್ಬೋದು, ಅವ್ರು ಏನು ಹೇಳಿದ್ರಪ್ಪ, ನಿಯಮದ ಪ್ರಕಾರ ನೀ ಬಾಲ್ ಹಿಡಿದ ತಕ್ಷಣ ನಿಯಂತ್ರಣವಾಗಿರ್ಬೇಕು ನೀನು, ಸಮರ್ಪಕವಾಗಿ. ಬಟ್ ಅದನ್ನು ಬಿಟ್ಟು ನೀನು ಓಡ್ಕೊತ ಹೋಗೋ ಮುಂದಾಗ ಹೋಗಿದ್ದು ಅದು ಅಲ್ಲ ಅಂತ ಹೇಳ್ಕೊಂಡು ಎಚ್ಚರವನ್ನು ನೀಡಿದರು. ಹಾಗೆ ಅಂತ ಹೇಳ್ಕೊಂಡು ಅದು ನಡೀತೈತೆ ಅದೆಲ್ಲ. ಬಟ್ ಎಚ್ಚರವನ್ನು ನೀಡಿದರು ಅಂಪೈರ್ ಅವ್ರಿಗೆ, ಗಿಲ್ ಅವ್ರಿಗೆ.
ಅವರು ಕೂಡ ಅದನ್ನು ಒಪ್ಕೊಂಡರು, ನಾನು ಇನ್ನು ಮುಂದೆ ಸರಿ ಮಾಡ್ತೀನಿ ಅಂತ ಹೇಳ್ಕೊಂಡು. ಸ್ನೇಹಿತರೆ, ಇದಾಗಿತ್ತು ನಿನ್ನೆ ಕ್ರಿಯೇಟ್ ಆದಂಥ ರೆಕಾರ್ಡ್ಗಳು. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗೋಣ.